ಹೊರಗಡೆ ಬಂದ ತಕ್ಷಣ ಫಸ್ಟ್ ಫೋನ್ ಮಾಡಿದ ವ್ಯಕ್ತಿ ಜಗದೀಶ್ ಅವರು. ಪದ ಬಳಕೆಯಲ್ಲಿ ನನಗೆ ಬೇಜಾರಾಯಿತು, ಅದನ್ನು ನಾನು ವ್ಯಕ್ತಪಡಿಸಿದೆ. ಅದನ್ನು ವ್ಯಕ್ತಪಡಿಸಿ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನನ್ನ ಮನೇಲಿ ತುಂಬ ಮಿಸ್ ಮಾಡ್ಕೊಂಡಿದ್ದ ವ್ಯಕ್ತಿ ಅಂದರೆ ಜಗದೀಶ್ ಅವರು. ಸರ್, ನರ್ಕ ಅಂದರೆ ನಾವೇನೋ ಅಂದ್ಕೊಂಡಿದ್ವಿ, ಬಟ್ ಆ ನರ್ಕಕ್ಕಿಂತ ಹೊರಗಡೆ ತುಂಬ ನರ್ಕ ನೋಡಿಬಿಟ್ಟಿದ್ದೆ ನಾನು ಆ್ಯಕ್ಚುಲಿ. ಸರ್, ಜಗದೀಶ್ ಅವ್ರು ಹೇಗೆಂದರೆ ಕ್ರಿಯೇಟಿವ್ ಮೈಂಡ್ ಸರ್. ಹೊಸ್ದಾಗಿ ಏನಾದ್ರು ಮಾಡಬೇಕು, ಯಾಕೆ ಸುಮ್ಮನೆ ಖಾಲಿ ಕೂತ್ಕೋಬೇಕು ಅಂತ ಬಿಟ್ಟು ಮಾಡ್ತಿದ್ರು ಪಾಪ. ಬಿಟ್ಟರೆ ಅವ್ರು ನಾನೇ ಕಾಣಿಸ್ಕೋಬೇಕು, ನನ್ನಿಂದನೇ ಕಾಣಿಸ್ಕೋಬೇಕು ಅಂತ ಯಾವತ್ತೂ ಇರಲಿಲ್ಲ. ಸುಮ್ಮನೆ ಹಿಂಗೆ ನೋಡ್ತಿರ್ತಾರೆ ಸುರೇಶ್ ಅಣ್ಣ, ಬಟ್ರಿ ತಲೆಯಲ್ಲಿ ಏನೂ ಇರಲ್ಲ, ಓಡಿಸ್ತಿರಲ್ಲ ತಲೆನ ಅಂತ ಹೇಳಿದ್ರು. ನೀವು ಹೇಳಿದ್ರಿ ಬಿಗ್ ಬಾಸ್ ಮನೆಗೆ ಬರಬೇಕು ಅನ್ನೋದು ಒಂದು ಆಸೆ ಇತ್ತು ಅಂತ. ಸೊ ಒಳಗೆ ಹೋಗ್ತೀರಾ, ಒಳಗೆ ಹೋಗ್ತಿದ್ದಂಗೆ ಸ್ವರ್ಗ ನರಕ ಅಂತ ಇರುತ್ತೆ, ನರಕದಲ್ಲಿ ಹೋಗ್ತೀರಾ. ಆ ಒಂದು ಅನುಭವ ಹೆಂಗಿತ್ತು ಸರ್? ನರ್ಕ ಅಂದರೆ ನಾವೇನೋ ಅಂದ್ಕೊಂಡಿದ್ವಿ, ಬಟ್ ಆ ನರ್ಕಕ್ಕಿಂತ ಹೊರಗಡೆ ತುಂಬ ನರ್ಕ ನೋಡಿಬಿಟ್ಟಿದ್ದೆ ನಾನು ಆ್ಯಕ್ಚುಲಿ. ಊಟ ಇಲ್ಲದೆ ಸುಮಾರು ದಿನ ಕಳೆದಿದ್ದು, ಏನೂ ಇಲ್ಲದೆ ಎಲ್ಲೋ ರೋಡಲ್ಲಿ ಮಲ್ಕೊಂಡಿದ್ದು, ಇವೆಲ್ಲ ಅನುಭವಗಳು ನಮಗೆ ತುಂಬ ಇತ್ತು. ಬಟ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ನಾವು ಏನೋ ನರ್ಕ ಇರುತ್ತೆ ಅಂದ್ಕೊಂಡಿದ್ವಿ. ಆ ನರ್ಕ ನಮ್ಮನ್ನು ಹೊರಗಡೆಗಿಂತ ಆ ನರ್ಕ ನಮಗೆ ಪಾಠ ಕಲಿಸಿದೆ ಸರ್. ಬಿಗ್ ಬಾಸ್ ಮನೆ ಹೇಗೆ ಜೀವನ ಮಾಡಬೇಕು, ಹೇಗಿರಬೇಕು ಅನ್ನೋದನ್ನು ಬಿಗ್ ಬಾಸ್ ಮನೆ ಕಲಿಸ್ಕೊಟ್ಟಿದೆ. ಕಲಿಯೋದು ತುಂಬ ಇದೆ ಬಿಗ್ ಬಾಸ್ ಮನೆಯಿಂದ. ಕಲಿಯೋನಿಗೆ ಹೆಂಗೆ ಅಂದರೆ, ಪ್ರತಿದಿನವೂ ಹೊಸ ಹೊಸ ಕೆಲಸಗಳನ್ನ, ಹೊಸ ಹೊಸ ವ್ಯಕ್ತಿಗಳನ್ನು ನೋಡಿದಾಗ, ಅವ್ರ ಹತ್ರ ಮಾತಾಡಿದಾಗ ಅವರಿಂದ ಕಲಿಯುವಂಥ ತುಂಬ ಇರುತ್ತಲ್ಲ, ಆ ಥರ ತುಂಬ ಕಲ್ತಿದ್ದೀವಿ ಬಿಗ್ ಬಾಸ್ ಮನೆಯಿಂದ. ನರಕದಲ್ಲಿ ನಮಗೆ ಬರ್ತಾ ಇರೋಂಥ ಗಂಜಿ ಆಗಿರಲಿ, ಸಪ್ಪೆ ಗಂಜಿ, ರಾಗಿ ಗಂಜಿ ಬರ್ತಾಯಿತ್ತು, ಸಪ್ಪೆ ಅನ್ನ ಬರ್ತಾಯಿತ್ತು, ಈ ಥರದ್ದು ತಣ್ಣೀರು ಸ್ನಾನ ಮಾಡೋವಂಥದ್ದು, ಸುಮಾರು ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಂಡು ಮತ್ತೆ ಈ ಥರದೊಂದು ಅನುಭವ ಮಾಡೋದಿದೆಯಲ್ಲ, ಆ ಒಂದು ಜರ್ನಿ ಪದಗಳಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ ಸರ್, ಬಿಗ್ ಬಾಸ್ ಮನೆ ಜರ್ನಿ. ಓಕೆ ಓಕೆ ಸೊ ಆ ಒಂದು ಜರ್ನಿಲಿ ಸ್ವರ್ಗ ನರಕ ನಿವಾಸಿ ಆಗಿದ್ದಾಗ ಸ್ವರ್ಗದಿಂದ ನಿಮಗೆ ಏನು ಬರಲ್ಲ, ಬಟ್ ಆ ಟೈಮಲ್ಲಿ ಜಗದೀಶ್ ಅವರು ಒಂದು ಕದ್ದು ಮುಚ್ಚಿ ಬಿಸಿನೀರು ಕೊಡೋದು, ಮೊಟ್ಟೆ ಕೊಡೋದು, ಸಮಥಿಂಗ್ ಏನೋ ನಡೀತಾ ಇರುತ್ತೆ. ಬಟ್ ಅದು ಕೊಟ್ಟು ಎಲ್ಲೋ ಒಂದು ರೀತಿಯಲ್ಲಿ ನೀವೇ ಒಂದಷ್ಟು ನೀನು ಹಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ಅನ್ನೋದು ಹೇಳಿ ಸ್ವಲ್ಪ ಜಗಳಗಳೆಲ್ಲ ಜಾಸ್ತಿ ಆಗ್ಬಿಡ್ತವೆ. ಆ ಟೈಮಲ್ಲಿ ಹೆಂಗೆ ಸರ್? ಆ್ಯಕ್ಚುಲಿ ನನಗೆ ಜಗದೀಶ್ ಅವರು, ನಾನು ಹೊರಗಡೆ ಬಂದ ತಕ್ಷಣ ಫಸ್ಟ್ ಫೋನ್ ಮಾಡಿದ ವ್ಯಕ್ತಿ ಜಗದೀಶ್ ಅವರು. ಅವ್ರು ಮಾಡಿದ್ರ? ನಾನೇ ಮಾಡಿದ್ದೆ. ನಾನು ಒಳ್ಳೆ ಸ್ನೇಹಿತರು. ಒಳಗಡೆ ಒಳ್ಳೆ ಬಾಂಡಿಂಗ್ ಬೇರೆಯವ್ರ ಜೊತೆಗೆ ಇರಲಿಲ್ಲ ನನಗೆ ಮೊದಲು 2-3 ವಾರ. ಜಗದೀಶ್ ಅವ್ರ ಜೊತೆ ಅಷ್ಟು ಒಳ್ಳೆ ಬಾಂಡಿಂಗ್ ಇತ್ತು. ಯಾಕಂದರೆ ಅವ್ರಿಗೂ ನಾವು ಎಷ್ಟೇ ಜಗಳ ಆಡಿದ್ರು ಕೂಡ ನಾವು ಮತ್ತೆ ವಾಪಸ್ ಹೋಗಿ ಕೂಡ್ತಾ ಇದ್ವಿ, ನಾವು ಮಾತಾಡ್ತಾ ಇದ್ವಿ, ಅವರು ನನ್ನನ್ನು ಮಾತಾಡಿಸ್ತಾ ಇದ್ರು. ಯಾಕಂದರೆ ನಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಹೇಗಿತ್ತು ಅಂದರೆ, ಹೇಳೋಕ್ಕಾಗದೇ ಇರೋವಂಥ ಬಾಂಡಿಂಗ್ ಇತ್ತು. ಪದ ಬಳಕೆಯಲ್ಲಿ ನನಗೆ ಬೇಜಾರಾಯಿತು, ಅದನ್ನು ನಾನು ವ್ಯಕ್ತಪಡಿಸಿದೆ. ಅದನ್ನು ವ್ಯಕ್ತಪಡಿಸಿ ಈ ರೀತಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ್ಯಕ್ಚುಲಿ ನನ್ನ ಮನೇಲಿ ತುಂಬ ಮಿಸ್ ಮಾಡ್ಕೊಂಡಿದ್ದ ವ್ಯಕ್ತಿ ಅಂದರೆ ಜಗದೀಶ್ ಅವರು. ಓಕೆ ಓಕೆ ಬಟ್ ಎಲ್ಲ ಸರ್, ಆ ಒಂದು ಅವ್ರು ಹೋಗೋ ಟೈಮಲ್ಲಿ ಆ ಒಂದು ಹಿಂದಿನ ದಿನ ಇಲ್ಲ ಆ ಒಂದು ಕೆಲವು ಗಂಟೆಗಳ ಹಿಂದೆ ಸೊ ನಡೆದಂಥ ನಿಮ್ಮ ಅವರ ನಡುವಿನ ಕಾನ್ವರ್ಸೇಷನ್, ಅವರು ಬಳಕೆ ಮಾಡಿದಂಥ ಪದ ನಿಮ್ಗೆ ಇಷ್ಟ ಆಗದೆ ಇರೋದು, ನೀವು ಕೂಡ ಹೇಳಿದ್ರಿ ನನಗೆ ಆ ಪದ ಹೇಳ್ಬಿಡ ನಂಗೆ ಇಷ್ಟ ಆಗಲ್ಲ ಅಂತ. ಜಾಸ್ತಿ ಆದಾಗ ನೀವು ಒಳಗಡೆ ಹೋಗಿ ಆ ಪದ ಬಳಸಿದ್ರು ಅಂತ ಅಂದಾಗ ನಿಮಗೆ ಎಷ್ಟು ಟ್ರಿಗರ್ ಆಗಿ ಅಲ್ಲಿಂದ ಅವರಿಂದ ಅಲ್ಲಿ ಆಚೆ ಹೋದ್ರಿ? ಅದಾದ್ಮೇಲೆ ಮನೆ ಒಳಗೆ ಹೋಗಿ ಈ ಪದ ಬಳಸಿದ್ರು ಅಂತ ಅಂದಾಗ ಮನೆಯ ವಾತಾವರಣ ಆ ಟೈಮಲ್ಲಿ ಸರ್? ಆ್ಯಕ್ಚುಲಿ ನಾವು ಹೇಗೆ ಕೂತ್ ಮಾತಾಡ್ತಾ ಇದ್ವಿ, ಇದೇ ಥರನೂ ಜಗದೀಶ್ ಅವರು ನಾನು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಫ್ಲೋಲ್ಲಿ ಅವ್ರಿಗೆ ಅದು ಪದ ಬರುತ್ತೆ. ನಾನು ಹೇಳ್ತೀನಿ, ಬೇಡ ಗೆಳೆಯ, ಈ ಥರ ಪದ ಎಲ್ಲ ನನ್ನ ಹತ್ರ ಬಳಸಬೇಡ್ರಿ, ನೀವು ಸಪ್ರೇಟಾಗಿ ಏನಾದ್ರು ಮಾತಾಡ್ಕೊಳ್ಳಿ, ನನ್ನ ಮುಂದೆ ನಾನು ಕೂತಾಗ ಮಾತಾಡೋದು ಬೇಡಿ, ಯಾಕಂದರೆ ಜನ ನೋಡೋ, ಫ್ಯಾಮಿಲಿ ನೋಡೋಂಥ ಶೋ ಇದು ಅಂತ ಹೇಳ್ತೀನಿ. ಅವಾಗ ಅವ್ರು ಅದನ್ನು ಪದೇ ಪದೇ ಬಳಸ್ತೀನಿ, ನೋಡು ಏನು ಮಾಡ್ತೀವಿ ಅವಾಗ ಅಂತಾರೆ. ನಾನು ಅಲ್ಲಿಂದ ಎದ್ದು ಮೂವ್ ಆಗ್ತೀನಿ. ಆವಾಗ ಪಾಪ ಅವ್ರಿಗೆ ಬೇಜಾರಾಗಿ ಅವ್ರು ಅದನ್ನು ಟ್ರಿಗರ್ ಅಂದರೆ ಅವ್ರು ಪರ್ಸ್ನಲಾಗಿ ಅವ್ರನ್ನ ತೊಗೊಂಡು ಅವ್ರು ನನಗೆ ಮತ್ತೆ ವಾಪಸ್ ಅದೇ ಪದನ ಹೇಳ್ಕೊಂಡು, ನೀನು ಯಾಕೆ ಎದ್ದು ಹೋಗ್ತೀಯ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಸ್ವಲ್ಪ ಕಾನ್ವರ್ಸೇಷನ್ ನಡೀತದೆ. ನಾನು ಅಲ್ಲಿವರೆಗೆ ಯಾರಿಗೂ ಹೇಳಿರಲ್ಲ. ಮನೆಯವರೆಲ್ಲ ಊಟ ಮಾಡ್ತಿರ್ತಾರೆ, ಹೊರಗಡೆ ಬಂದು ನಾವಿಬ್ಬರು ಜಗಳನ ನೋಡಿ ಯಾಕೆ ಜಗಳ ಆಡ್ತಾ ಇದ್ದೀರಾ ಅಂತ ಕೇಳಿದಾಗ, ಏನಿಲ್ಲ ಬಿಡಿ ಅಂತ ಮನೆಯವ್ರಿಗೆ ಹೇಳ್ತೀನಿ. ಹೇಳ್ರಿ 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 ಅಂತ ಹೇಳಿದಾಗ ಈ ಥರ ಆಯಿತು ಅಂತ ಹೇಳ್ತೀನಿ. ಆವಾಗ ಅದು ಎಲ್ರಿಗೂ ಟ್ರಿಗರ್ ಆಗುತ್ತೆ ಮನೆಯವ್ರಿಗೆ. ಸೊ ಅಲ್ಲಿಂದ ಒಂದು ಬೂಮ್ ಅಂತ ಆಯಿತು. ಬೂಮ್ ಅಂತ ಆದಮೇಲೆ ಬಿಗ್ ಬಾಸ್ ಅವ್ರು ಜೋರಾಗಿ ಎಲ್ಲರೂ ಕುಂಡ್ರಿಸ್ತಾರೆ. ಕುಂಡ್ರಿಸಿದ ಮೇಲೆ ಸುಮಾರು ಕಾನ್ವರ್ಸೇಷನ್ ನಡೀತದೆ. ಅದಾದಮೇಲೆ ಕೂಡ ಎಲ್ಲೋ ನನ್ನ ಗೆಳೆಯ ಒಂದು ಸ್ವಲ್ಪ ಆ ಬೇಜಾರ ಫಸ್ಟ್ರೇಷನ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ತೋಡ್ಕೊಂಡ. ಆ ಒಂದು ರೀಸನು ಎಲ್ಲೋ ಒಂದು ಕಡೆಗೆ ಮುಳುವಾಯಿತು ಅಂತ ನನಗನ್ಸಿದೆ. ಬಟ್ ನನ್ನ ಗೆಳೆಯ ಸರ್ ಯಾವತ್ತಿದ್ರು ಅಂದರೆ ಅವ್ರು ಕೆಲವೊಂದು ಮಾತುಗಳು ಪ್ರವೋಕ್ ಮಾಡ್ತಾರೆ ಅಂತ ಅನ್ಸುತ್ತಾ? ಕೆಲವೊಂದು ಜಗಳ ಆಡಬೇಕು ಅವ್ರು ಪ್ರವೋಕ್ ಮಾಡ್ತಾ ಇರಲಿಲ್ಲ ಸರ್. ಅವ್ರು ಅದನ್ನು ಕಾಮಿಡಿಯಾಗಿ ಮಾಡೋಕ್ಕೆ ಹೋಗಿದ್ದು, ಅದು ಸೀರಿಯಸ್ ಆಗಿದ್ದುಂಟು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ನಾನೇ ಕಾಣಿಸ್ಕೋಬೇಕು, ನಾನೇ TRP ಕಿಂಗ್ ಆಗಬೇಕು, ಅದು ಇದು ಅಂತ ಸ್ಟಾರ್ಟಿಂಗ್ ಒಂದು ಕಾನ್ವರ್ಸೇಷನ್ ಇದ್ದಾಗ ಶೋ ಅಲ್ಲಿ ನಾನೇ ಕಾಣಿಸ್ಕೋಬೇಕು ಅಂತ ಆ ಒಂದು ಮಾತುಗಳೇನಾದ್ರೂ ಜಾಸ್ತಿ ಆಯ್ತು ಅಂತ? ಸರ್, ಜಗದೀಶ್ ಅವ್ರು ಹೇಗೆಂದ್ರೆ ಕ್ರಿಯೇಟಿವ್ ಮೈಂಡ್ ಸರ್.
ಹೊಸದಾಗಿ ಏನಾದ್ರು ಮಾಡಬೇಕು, ಯಾಕೆ ಸುಮ್ಮನೆ ಖಾಲಿ ಕುತ್ಕೋಬೇಕು ಅಂತ ಬಿಟ್ಟು ಮಾಡ್ತಿದ್ರು ಪಾಪ. ಬಿಟ್ಟರೆ ಅವ್ರು ನಾನೇ ಕಾಣಿಸ್ಕೋಬೇಕು, ನನ್ನಿಂದನೇ ಕಾಣಿಸ್ಕೋಬೇಕು ಅಂತ ಯಾವತ್ತೂ ಇರಲಿಲ್ಲ. ಎಲ್ಲರೂ ಕಾಣಿಸ್ಕೊಳ್ಳೋಣ, ಎಲ್ಲರೂ ಈ ಬಿಗ್ ಬಾಸ್ ಸೀಸನ್ 11 ನೆಕ್ಸ್ಟ್ ಲೆವೆಲ್ಗೆ ರೀಚ್ ಮಾಡೋಣ ಅಂತ ಪದೇ ಪದೇ ಹೇಳ್ತಾ ಇದ್ದಿದ್ದು ಪದನೇ ಅದು ಅವರು. ಬಟ್ ಆದಿಂದ ರಂಜಿತ್ ಮತ್ತೆ ಅವರು ಇಬ್ರು ಮನೆಯಿಂದ ಹೋದಾಗ ಅನ್ಸಿದ್ದು ನಿಮ್ಗೆ? ಸರ್ ನಾನು ಅನ್ಕೊಂಡಿರ್ಲಿಲ್ಲ ಸರ್ ಈ ಥರ ಆಗುತ್ತೆ, ಈ ಥರ ಹೋಗ್ತಾರೆ ರಂಜಿತ್ ಅವರು ಅಂತ ಹೇಳಿದಾಗ, ಮತ್ತೆ ಜಗ್ಗು ಅವ್ರು ಹೋಗ್ತಾರೆ ಅಂತಂದಾಗ ಯಾರೂ ಕೂಡ ಮನೆಯವ್ರು ಅನ್ಕೊಂಡಿರಲಿಲ್ಲ. ಸಮಾಧಾನ ಮಾಡಿ ವಾಪಸ್ ಮತ್ತೆ ಹೊರಗಡೆ ಹೋದ್ರು 1-2 ದಿನ ಬಿಟ್ಕೊಂಡು ವಾಪಸ್ ಬರ್ತಾರೆ ಒಳಗಡೆ ಅಂತ ನಾವು ಕಾಯ್ತಾ ಇದ್ವಿ. ಬಟ್ ಅದೆಲ್ಲೋ ಸುಳ್ಳಾಯ್ತು. ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಒಂದಷ್ಟು ಜನ ನಿಮ್ಮನ್ನು ನೋಟಿಸ್ ಮಾಡಿದೇನು ಅಂತಂದ್ರೆ, ಗೋಲ್ಡ್ ಸುರೇಶ್ ಅವರ ಒಂದು ನೋಟ, ಅವ್ರು ನೋಡೋದು ಒಂಥರ ಇರುತ್ತೆ, ಏನೋ ಒಂಥರ ಏನೋ ಅಲ್ಲೇ ಏನೋ ಸ್ಟ್ರಾಟಜಿ ಪ್ಲಾನ್ ಮಾಡ್ತಿದಾರ, ಇಲ್ಲ ಅಲ್ಲೇನೋ ಸ್ಕೆಚ್ ಆಗ್ತಾ ಇದಾರೆ, ಹಿಂಗ್ ನೋಡ್ತಾ ಇರ್ತಾರೆ ಅನ್ನೋದು ಇತ್ತು. ಏನಕ್ಕೆ ಸರ್ ಅಂತ ನೋಟ? ಇಲ್ಲ ಆ ನೋಟ ನೋಡಿ ಅವ್ರು ಯಾಕೆ ಭಯ ಪಟ್ಬಿಟ್ರು ಅಂತ? ಸರ್ ನಾವು ನರಕದಲ್ಲಿ ಇರ್ತಾ ಇದ್ವಲ್ಲ, ನಮಗೆ ಏನು ಸಿಗ್ತಾ ಇರಲಿಲ್ಲ. ಅವ್ರಿಗೆಲ್ಲ ಸ್ವರ್ಗದಲ್ಲಿರೋ ಎಲ್ಲ ಸಿಗ್ತಾ ಇತ್ತು. ಒಂದು ಹಣ್ಣು ಸಿಗೋದಿಂದ ಹಿಡಿದು ಊಟ ಸಿಗೋದಿಂದ ಒಳ್ಳೊಳ್ಳೆ ಊಟಗಳೆಲ್ಲ ಅವ್ರಿಗೆ ಸಿಗ್ತಾ ಇತ್ತು. ಚಾಕ್ಲೇಟ್ಸು, ಬಿಸ್ಕೆಟ್ಸು ಎಲ್ಲ ಅವರಿಗೆ ಅದು ಫಸ್ಟು ಲಕ್ಸುರಿ ಕೊಟ್ಬಿಟ್ಟಿರ್ತಾರೆ ಬಿಗ್ ಬಾಸ್ ಅವರು. ಇಡ್ಲಿ ತಿಂತಾರೆ, ವಡೆ ತಿಂತಾರೆ, ಉಪ್ಪಿಟ್ಟು, ಕೇಸರಿ ಬಾತು, ಪೊಂಗಲ್ಲು ಎಲ್ಲ ಅವ್ರಿಗೆ ಫೆಸಿಲಿಟೀಸ್ ಇರುತ್ತೆ. ನಮಗೇನಾಗುತ್ತೆ ಅದು ಎಲ್ಲ ಅವರೆಲ್ಲ ತಿನ್ನೋದು ನಮಗೆ ಟ್ರಿಗರ್ ಆಗ್ತಾ ಇರುತ್ತೆ ಒಳಗಡೆ ಕೂತ್ಕೊಂಡು. ನಾವು ಅದನ್ನು ಹೆಂಗಾರು ಮಾಡಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅವ್ರದ್ದೆಲ್ಲ ಹೊರಟೋಗ್ಬಿಡುತ್ತಲ್ಲ ಅಂತ. ಯಾಕಂದ್ರೆ ನಾನು ಒಬ್ಬಂದ ನೋವಲ್ಲ, ಇದು ಎಲ್ರದ್ದು ನೋವು. ಮತ್ತು ಅವ್ರು ಹೇಗೆ ಮಾಡ್ತಿದ್ರು ಅಂದರೆ ಅದನ್ನು ನಮಗೇನೋ ಒಂಥರ ಇರಿಟೇಟ್ ಮಾಡೋ ಥರ ಮಾಡ್ತಿದ್ರು ಎಲ್ಲರೂ ಕೂಡ. ಬಟ್ ಅದಕ್ಕೆ ನಂಗೆ ಜಗ್ಗಿ ಅವ್ರು ಸಾಥ್ ಕೊಡ್ತಾ ಇದ್ರು ಆ್ಯಕ್ಚುಲಿ. ಹಿಂಗೆ ಮಾಡಂದರೆ ಆಯಿತು. ಆ್ಯಕ್ಚುಲಿ ಪಾಪ ಫಸ್ಟ್ ನಮಗೆ ಜಗಳ ಸ್ಟಾರ್ಟ್ ಆಗಿದೆ ಬಿಸಿನೀರಿಂದ. ಆ್ಯಕ್ಚುಲಿ ಕುಡಿಯೋಕ್ಕೆ ಬಿಸಿನೀರು ಬೇಕಿತ್ತು, ಗಂಟಲು ನೋಯ್ತೈತೆ, ಬಿಸಿನೀರು ಕೊಡಿ ಅಂತಂದರೆ ಜಗದೀಶ್ ಅವ್ರು ತೊಗೊಂಬಂದು ಕೊಡ್ತಾರೆ, ಬೇರೆ ಇನ್ಯಾರು ತೊಗೊಂಬಂದು ಕೊಡಲ್ಲ. ಎಲ್ಲರೂ ಆವಾಗ ಜಗದೀಶ್ ಅವ್ರ ಮೇಲೆ ಮುಗಿ ಬೀಳ್ತಾರೆ. ಅವಾಗ ನಾವು ನಿಂತ್ಕೋತೀವಿ, ಮಾತಾಡ್ತೀವಿ, ಜೋರ ವಾದ ಮಾಡ್ತೀವಿ, ಎಲ್ಲ ಆಗುತ್ತೆ. ಅದಾದಮೇಲೆ ಹಣ್ಣು ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ಆ್ಯಪಲ್ ಕೊಡ್ತಾರೆ, ಮೊಟ್ಟೆ ಎಲ್ಲ ಕೊಡ್ತಾರೆ. ಅದು ನಮಗೆ ಅಲ್ಲಿಗೆ ನಮಗೂ ಜಗದೀಶ್ ಅವ್ರಿಗೂ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೊಂಥರ ಹೇಳೋಕ್ಕಾಗದೇ ಇರೋವಂಥದ್ದು ಸರ್. ಮತ್ತು ನೀವು ಹೇಳಿದ್ರಿ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ಹೇಳ್ಬಿಟ್ಟು, ನಾನೇನು ಆ ಥರ ಬೇರೆ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ. ನಾನು ಕೂತ್ಕೊಂಡು ನನ್ನ ಪಾಡಿಗೆ ನಾನು ಒಬ್ಬನೇ ಕೂತ್ಕೋತಾ ಇದ್ದೆ. ಯಾರ ಥರ ಜಾಸ್ತಿ ಬೆರೆಯೋಕ್ಕೆ ಇದಾಗ್ತಿರ್ಲಿಲ್ಲ ನನಗೆ. ಯಾಕಂದರೆ ಅವರೆಲ್ಲ ಒಂದು ಫೀಲ್ಡಿಂದ ಹೋದವರು, ನಾನೇ ಒಬ್ಬ ಬೇರೆ ಫೀಲ್ಡಿಂದ ಹೋದರು. ಜಗದೀಶ್ ಅವರು ನನಗೆ ಒಂದು ಒಳ್ಳೆ ಮಾತಾಡೋ ಇದರಲ್ಲಿ ಚೆನ್ನಾಗಿ ಬಾಂಡಿಂಗ್ ಆಗ್ತಿದೆ. ಅವ್ರು ಹೋದ್ಮೇಲೆ ನಾನು ಒಬ್ಬನೇ ಆಗಿಬಿಟ್ಟೆ. ನನಗೆ ಆವಾಗ ನನಗೆ ಅನ್ನಿಸ್ತಾ ಇತ್ತು, ಏನು ಮಾಡಬೇಕು ಮುಂದೆ, ಹೇಗೆ ಏನು ಅಂತ ಹೇಳ್ಬಿಟ್ಟು ಈ ಥರ ಕೂತ್ಕೊಂಡು ಮಾತಾಡ್ತಾ ಇದ್ದೆ. ನನ್ನನ್ನೇ ಒಳಗಡೆ ಮಾತಾಡ್ಕೊತಾ ಇದ್ದೆ. ಬಿಟ್ಟರೆ ಬೇರೆ ಯಾವುದೇ ಕೆಟ್ಟ ದೃಷ್ಟಿಯಿಂದ ಏನೂ ನೋಡ್ತಾ ಇರಲಿಲ್ಲ. ಅಲ್ಲಿ ನೋಡೋಂಥದ್ದು ಏನೂ ಇರಲಿಲ್ಲ ಅಲ್ಲಿ. ಅದಕ್ಕೆ ಕೆಟ್ಟ ದೃಷ್ಟಿ ಅಂತಲ್ಲ. ಸೊ ನೀವು ಹಿಂಗೆ ಸುಮ್ಮನೆ ಕೂತಿದ್ರು, ಆ ಲುಕ್ ಅವ್ರಿಗೆ ಏನು ಅನ್ಸುತ್ತೆ, ಏನೋ ಒಂದು ಪ್ಲಾನ್ ಮಾಡ್ತಿದ್ದಾರೆ, ಏನೋ ಒಂದು ಮಾಡ್ತಿದ್ದಾರೆ, ಹಿಂಗೆ ನೋಡ್ತಾ ಇರ್ತಾರೆ, ಏನೋ ಸ್ಕೆಚ್ ಇದೆ ಅಂತ. ಸರ್ ನಾನು ಹೊರಗಡೆನೂ ಕೂಡ ಹಾಗೆ ಇರ್ತೀನಿ ಸರ್. ನಾನು ಒಬ್ಬನೇ ಕೂತಾಗ ಸುಮ್ಮನೆ ಹಿಂಗೆ ಒಂದು ಲುಕ್ ಕೊಡಿ ಸರ್ ನೋಡೋಣ. ಈ ಲುಕ್ ಕೊಟ್ರೆ ಏನೋ ಸ್ಕೆಚ್ ಆಗ್ತಾ ಇದಾರೆ ಅನ್ನೋದೇ ನೆಕ್ಸ್ಟ್. ಸರ್ ಆ್ಯಕ್ಚುಲಿ ಏನಂದರೆ ಹೊರಗಡೆ ನಾನು ಹೀಗೆ ಇರ್ತೀನಿ. ನಾನು ಜಾಸ್ತಿ ಹೊರಗಡೆ ಜಾಸ್ತಿ ಜನರ ಹತ್ರ ಬೆರೆಯಕ್ಕೆ ಹೋಗಲ್ಲ. ಅದೇ ಅಂದ್ರೆ ನನ್ನ ಪ್ರಕಾರ ನೀವು ಅಬ್ಸರ್ವ್ ಮಾಡ್ತಾ ಇರ್ತೀರಿ ಕೂತ್ಕೊಂಡು. ಅವ್ರೇನು ಮಾಡ್ತಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಿರ್ತೀನಿ. ಬಿಟ್ಟರೆ ನಾನು ಏನು ಮಾಡಬೇಕು ಅನ್ನೋದು ಏನು ಇರಲ್ಲ ಅಲ್ಲಿ. ಅದನ್ನು ಕೊನೆಗೆ ಮನೆಯವರು ಒಪ್ಕೊಂಡ್ರು. ಸುಮ್ಮನೆ ಹಿಂಗೆ ನೋಡ್ತಿರ್ತಾರೆ ಸುರೇಶ್ ಅಣ್ಣ, ಬಟ್ ತಲೆಯಲ್ಲಿ ಏನು ಇರಲ್ಲ, ಓಡಿಸ್ತಿರಲ್ಲ ತಲೆನ ಅಂತ ಹೇಳಿದ್ರು. ಬಟ್ ಓಡ್ತಾ ಇರುತ್ತೆ ಒಳಗಡೆ ನನಗೆ ಹೆಂಗಿರಬೇಕು, ನಾನು ಹೆಂಗೆ ಆಟ ಆಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಬಿಟ್ಟರೆ ಬೇರೆ ಇನ್ನು ಮುಂದೆ ಇರೋವನ್ನ ಹೆಂಗೆ ನಾನು ಕುಗ್ಗಿಸ್ಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಯೋಚನೆ ಮಾಡ್ತೀನಿ.